ಗೌರಮ್ಮ ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿರೋ ದುಡ್ಡು ತೆಗೆದು ಶ್ಯಾಮ ರೂಮಲ್ಲಿದ್ದ ಬಾಕ್ಸ್ನಲ್ಲಿಟ್ಟಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ. ಅಂದವಾಗಿದ್ದೀನಿ ಅನ್ನೋ ಒಂದೇ ಅರ್ಹತೆಯಿಂದ ಈ ಮನೆಗೆ ಸೊಸೆಯಾಗಿ ಕಾಲಿಟ್ಟೆ. ದೊಡ್ಡ ಸೊಸೆನ ಪಕ್ಕಕ್ಕಿಟ್ಟು ಇಡೀ ಮನೆ ಜವಾಬ್ದಾರಿನ ನನ್ನ ಕೈಗೆ ತಗೊಂಡೆ. ಸಾರಿ ಶ್ಯಾಮ. ನೀವ್ ನನ್ಗೆ ಸಾರಿ ಕೇಳೋದು ಕೇಳಬೇಕು ಶ್ಯಾಮ. ತಪ್ಪು ಚಿಕ್ಕವ್ರ ಕಡೆಯಿಂದನೇ ಆದರೂ ದೊಡ್ಡವ್ರ ಕಡೆಯಿಂದನೇ ಆದರೂ ತಪ್ಪು ಮಾಡಿದ್ಮೇಲೆ ಸಾರಿ ಕೇಳಬೇಕು. ಮೊದಲನೇ ಸಲ ಅಖಿಲ್ ನನ್ನ ಗ್ರಿಪ್ಪಿಂದ ಜಾರ್ ಹೋದ. ಮನೆ ಜವಾಬ್ದಾರಿ ಎಲ್ಲ ನಿನ್ಗೆ ವಹಿಸಿದ ಮೇಲೂ ನೀನು ಮಾಡಿರೋ ತಪ್ಪು ಅಂತ ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ. ಮೊದಲನೇ ಸಲ ಮಾವ ನನ್ನನ್ನ ಬೈಯೋ ಹಾಗಾಯ್ತು. ತವ್ರ ಮನೇಲಿ ಶ್ಯಾಮಂಗೆ ಅವಮಾನ ಮಾಡಬೇಕು ಅಂತ ಹೋದ್ರೆ ಅತ್ತೆ ಮನೇಲಿ ನನಗೆ ಅವಮಾನ ಆಯ್ತು. ಈ ಅವಮಾನಕ್ಕೆ ಸರಿಯಾದ ಪ್ರತೀಕಾರನ ತೀರಿಸ್ಕೊಳ್ಳೇಬೇಕು. ಹೆಂಡ್ತಿನ ವಹಿಸ್ಕೊಂಡು ಬಂದಿರೋ ಅಖಿಲ್ಗೆ ಗೆಸ್ ಮಾಡ್ದಿರೋ ಹಾಗೆ ಶಾಕ್ ಕೊಡಬೇಕು. ಯಾರು ಅನ್ಕೊಳ್ದಿರೋ ಹಾಗೆ ಶ್ಯಾಮ ತನ್ನಷ್ಟಕ್ಕೆ ತಾನೇ ಈ ಮನೆ ಬಿಟ್ಟು ಹೊರಟು ಹೋಗೋ ಹಾಗೆ ಮಾಡಬೇಕು. ಏನ್ ಮಾಡಬೇಕು, ಹೇಗ್ ಮಾಡಬೇಕು? ಎಸ್, ನಾನು ಮನೆ ಬಿಟ್ಟು ಹೋಗ್ತಿರೋ ಹಾಗೆ ಶ್ಯಾಮನ್ ಮುಂದೆ ನಾಟಕ ಮಾಡಬೇಕು. ನಾನ್ ತವ್ರ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಅತ್ತೆ ಮನೇಲಿ ಇಷ್ಟೆಲ್ಲ ಅವಮಾನ ಆದ್ಮೇಲೆ ಯಾವ ಮುಖ ಇಟ್ಕೊಂಡು ಇಲ್ಲೇ ಇರ್ಲಿ? ಅದಕ್ಕೆ ಹೋಗ್ತಾ ಇದ್ದೀನಿ. ಶಾಶ್ವತವಾಗಿ ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನೀನ್ ಏನೇ ಹೇಳಿದ್ರು ಸರಿ, ನಾನ್ ಈ ಮನೇಲಿ ಇರಲ್ಲ ಇರಲ್ಲ ಇರಲ್ಲ. ನೀನ್ ಏನೇ ಹೇಳಿದ್ರು ನಾನ್ ಮಾತ್ರ ಇಲ್ಲಿರೋಕ್ ಸಾಧ್ಯ ಇಲ್ಲ. ನನ್ನ ನಿರ್ಧಾರನ ನಾನು ಬದಲಾಯಿಸಲ್ಲ. ದಟ್ಸ್ ಆಲ್. ಪದೇ ಪದೇ ಫೋನ್ ಮಾಡ್ಬೇಡ. ಫೋನ್ ಇಡು. ಅಕ್ಕ. ಏನು? ಏನಕ್ಕ ಬಟ್ಟೆ ಜೋಡಿಸ್ಕೊಳ್ತಾ ಇದ್ದೀರಾ? ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀನಿ. ಇಲ್ಲ, ನೀವು ಮನೆ ಬಿಟ್ಟು ಹೋಗ್ತಾ ಇದ್ದೀರಾ. ನನಗೆ ಗೊತ್ತು. ಗೊತ್ತೇ? ನಿನಗೆಲ್ಲ ಗೊತ್ತು. ನನಗಿಷ್ಟೆಲ್ಲ ಅವಮಾನ ಆದ್ಮೇಲೆ ನಾನೀ ಮನೇಲಿ ಇರಲ್ಲ ಅನ್ನೋದು ಗೊತ್ತು. ಈ ಅವಮಾನನ ಸಹಿಸ್ಕೊಳಕ್ಕಾಗ್ದೆ ಗಂಟು ಮೂಟೆ ಕಟ್ಕೊಂಡು ಹೊರಗೆ ಹೋಗ್ತೀನಿ ಅಂತಾನೂ ಗೊತ್ತು. ಆದ್ರೂ ಕೂಡ ಏನು ತಿಳಿದಿರೋ ಹಾಗೆ ಪಾಪದೋಳ್ ಹಾಗೆ ಬಂದು ಏನು ಬಟ್ಟೆ ಪ್ಯಾಕ್ ಮಾಡ್ತಿದ್ದೀರಾ ಅಂತ ಅಮಾಯಕಿ ತರ ಮುಖ ಮಾಡ್ಕೊಂಡು ಕೇಳ್ತಿದ್ಯಾ? ನಿಮಗೆ ತುಂಬಾ ನೋವಾಗಿದೆ ಅಂತ ನನ್ಗೆ ಅರ್ಥ ಆಗಿದೆ. ಆದ್ರೆ ಹೀಗೆ ಮನೆ ಬಿಟ್ಟು ಹೊರಟೋಗೋದು ಕರೆಕ್ಟ್ ಅಲ್ಲ ಅಂತ್ಯ ಅಷ್ಟೇ ಅಲ್ವಾ? ಯಾವುದು ಕರೆಕ್ಟ್? ಯಾವ ಅರ್ಹತೆ ಇಲ್ದೇ ಇರೋ ನೀನು ಈ ಮನೆಗೆ ಸೊಸೆಯಾಗಿ ಬಂದಿದ್ಯಾ, ಕರೆಕ್ಟಾ? ಇಷ್ಟು ದಿನ ಸಂತೋಷವಾಗಿದ್ದ ಈ ಮನೆಯಲ್ಲಿ ಗಲಾಟೆ ನಡೀತಾ ಇದೆ, ಕರೆಕ್ಟಾ? ಇಷ್ಟು ದಿನ ನನ್ನ ಮಾತಿಗೆ
ಎಷ್ಟು ಬೆಲೆ ಕೊಡ್ತಾ ಇದ್ದ ಅಖಿಲ್ ಮಾವ ಇಬ್ರು ಇವಾಗ ನನಗೆ ಬೈತಿದ್ದಾರೆ. ಕರೆಕ್ಟಾ? ಯಾವುದು ಕರೆಕ್ಟು? ಈ ಮನೇಲಿ ಇಷ್ಟೆಲ್ಲ ಗಲಾಟೆ ನಡೆಯೋದಕ್ಕೆ ಕಾರಣ ನೀನು. ಈ ಮನೇಲಿ ಯಾರ ಮುಖದಲ್ಲೂ ಸಂತೋಷ ಇಲ್ಲದೆ ಇರೋದಕ್ಕೆ ಕಾರಣ ನೀನೇ. ಈ ಮನೇಲಿ ಎಲ್ರ ಮನಃಶಾಂತಿನೂ ದೂರ ಆಗೋದಕ್ಕೆ ಕಾರಣ ನೀನೇ. ಅದಕ್ಕೆ ನೀನಿರೋ ಈ ಮನೇಲಿ ನಾನಿರೋದಕ್ಕೆ ಸಾಧ್ಯ ಇಲ್ಲ. ಅವಮಾನನ ಸಹಿಸ್ಕೊಂಡು ಇಲ್ಲಿ ಬದುಕೋ ಅಗತ್ಯ ಇಲ್ಲ. ನೀನು ನಾನು ಯಾರೋ ಒಬ್ರು ಮಾತ್ರ ಈ ಮನೇಲಿ ಇರಬೇಕು. ನಿಜ ಹೇಳ್ಬೇಕಂದ್ರೆ ಈ ಮನೇಲಿರೋದಕ್ಕೆ ಅರ್ಹತೆ ನನಗ್ ಮಾತ್ರ ಇರೋದು. ಯಾಕಂದ್ರೆ ನನ್ನ ಈ ಮನೆಯವರೆಲ್ಲ ಕಾಡಿ ಬೇಡಿ ಈ ಮನೆಗೆ ಸೊಸೆ ಮಾಡ್ಕೊಂಡಿದ್ದಾರೆ. ನಾನೀ ಮನೆ ಸೊಸೆ ಆದಾಗಿಂದ ನೀನ್ ಬರೋವರೆಗೂ ಈ ಮನೆಯಲ್ಲಿ ಎಲ್ರೂ ತುಂಬಾ ಸಂತೋಷವಾಗೇ ಇದ್ರು. ಆದ್ರೆ ನೀನೀ ಮನೆ ಸೊಸೆಯಾಗಿ ಬಂದ್ಮೇಲೆ ಇಲ್ಲಿವರೆಗೂ ಈ ಮನೇಲಿ ಯಾರೊಬ್ರು ಸಂತೋಷವಾಗೇ ಇಲ್ಲ. ಅಖಿಲ್ ನಿನ್ನ ಪ್ರೀತಿಸಿ ಮದುವೆ ಆಗ್ಲಿಲ್ಲ. ನಿನ್ ಮುಖಾನು ನೋಡ್ದೆ ನಿನ್ ತಲೆ ಮೇಲೆ ಸುವರ್ಣ ನಾಗಾಭರಣ ಇಟ್ಟಿರೋ ಪಾಪಕ್ಕೆ ಸಿಕ್ಕಾಕೊಂಡಿದ್ದಾನೆ. ನಿನ್ ಮೇಲೆ ಕರುಣೆ ಬಂದು ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾನೆ. ಅಖಿಲ್ ಕನಿಕರಾನೆ ಅವಕಾಶವಾಗಿ ಬಳಸ್ಕೊಂಡು ನೀನು ಈ ಮನೆಗೆ ಸೊಸೆಯಾಗಿ ಬಂದಿದ್ಯಾ. ಯಾರನ್ನೋ ಮದುವೆ ಆಗೋದಕ್ಕೆ ಕಲ್ಯಾಣ ಮಂಟಪಕ್ಕೆ ಬಂದು ಇನ್ಯಾರನ್ನೋ ಮದುವೆ ಮಾಡ್ಕೊಂಡು ಅವ್ರ ಮನೆಗೆ ಸೊಸೆಯಾಗಿ ಬಂದು ಅಲ್ಲೇ ಫಿಕ್ಸ್ ಆಗಿ ಕೂತ್ಕೊಳ್ಳೋಂಥದ್ದು ಈ ಜಗತ್ನಲ್ಲಿ ಎಲ್ಲೂ ನಡೆದೇ ಇಲ್ಲ. ಬಹುಶಃ ಅಷ್ಟು ದೊಡ್ಡ ಸಾಧನೆ ಮಾಡಿರೋ ಏಕೈಕ ನಾಚಿಕೆ ಬಿಟ್ಟಿರೋ ಹುಡುಗಿ ಅಂದ್ರೆ ನೀನೇ ಅನ್ಸುತ್ತೆ. ಅದಕ್ಕೆ ಹೇಳ್ತಾ ಇರೋದು ಈ ಮನೇಲಿರೋದಕ್ಕೆ ಅರ್ಹತೆ ನನಗ್ ಮಾತ್ರನೇ ಇರೋದು ಅಂತ. ಆದ್ರೂ ಕೂಡ ನಾನು ಮನೆ ಬಿಟ್ಟು ಹೋಗೋದಕ್ಕೆ ಯಾಕೆ ರೆಡಿ ಆಗಿದ್ದೀನಿ ಅಂತ ನಿನಗೆ ಗೊತ್ತಾ? ನೀನು ಈ ಮನೇನ ಬಿಟ್ಟು ಹೋಗೋ ಚಾನ್ಸೇ ಇಲ್ಲ ಅಂತ ನನಗೆ ಗೊತ್ತಿರೋದ್ರಿಂದ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ, ಶಾಶ್ವತವಾಗಿ ಹೋಗ್ತಾ ಇದ್ದೀನಿ. ನಿಂತ್ಕೊಳ್ಳಿ, ಹೋಗ್ಬೇಡಿ, ದಯವಿಟ್ಟು ನೀವು ಹೋಗ್ಬೇಡಿ. ನಾನೇ ಹೊರಟೋಗ್ತೀನಿ. ಎಸ್, ಪ್ಲಾನ್ ವರ್ಕೌಟ್ ಆಗ್ತಾ ಇದೆ. ನೀವು ಹೇಳಿದ್ದೆಲ್ಲ ನಿಜಾನೇ ಅಕ್ಕ. ನಿಜ ಅಂದ್ರೆ ಈ ಮನೆ ಸೊಸೆಯಾಗಿರೋ ಅರ್ಹತೆ ನೆನ್ನೆನೋ ಮೊನ್ನೆನೋ ಬಂದಿರೋಳು, ಮಧ್ಯದಲ್ಲಿ ಬಂದವಳು, ಮಧ್ಯದಲ್ಲೇ ಹೊರಟು ಹೋಗ್ತೀನಿ. ಏನೂ ಅರ್ಹತೆ ಇಲ್ದಿರೋ ನನ್ಗೋಸ್ಕರ ಎಲ್ಲ ಅರ್ಹತೆ ಇರೋ ನೀವು ಈ ಮನೆ ಬಿಟ್ಟು ಹೋಗ್ಬಾರ್ದು. ನೀವು ಹೊರಟು ಹೋದ್ರೆ ಅತ್ತೆಯವರು ತುಂಬಾ ನೊಂದ್ಕೋತಾರೆ. ನಾನು ಸೊಸೆಯಾಗಿ ಬಂದಿರೋದಕ್ಕೆ ಅತ್ತೆಯವರು ಈಗಾಗ್ಲೇ ನೊಂದಿದ್ದಾರೆ. ಈಗ ನೀವು ಮನೆ ಬಿಟ್ಟು ಹೋಗ್ಬಿಟ್ರೆ ಅದ್ರ 10 ನೊಂದ್ಕೋತಾರೆ. ನಾನು ಬಂದು ಅವ್ರಿಗೆ ತುಂಬಾ ಕಷ್ಟ ಕೊಟ್ಟೆ. ಈಗ ನೀವು ಹೊರಟು ಹೋಗೋ ಹಾಗೆ ಮಾಡಿ ಅವ್ರಿಗೆ ಇನ್ನೂ ನೋವು ಕೊಡಲ್ಲ. ಹೊರಟು ಹೋಗ್ತೀನಿ, ನಾನೇ ಹೊರಟು ಹೋಗ್ತೀನಿ, ಶಾಶ್ವತವಾಗಿ ಹೋಗ್ತೀನಿ. ನಿಲ್ಲೋ. ನಿನ್ ಪ್ಲಾನ್ ನನಗೆ ಚೆನ್ನಾಗಿ ಗೊತ್ತು. ಹೊರಟು ಹೋಗ್ತೀನಿ ಅಂತ ನನಗೆ ಹೇಳ್ತಿರೋ ಹಾಗೆ
ಈ ಮನೇಲಿ ಎಲ್ಲರ ಹತ್ರನೂ ಹೋಗಿ ಹೊರಟು ಹೋಗ್ತೀನಿ ಅಂತ ಹೇಳ್ತೀಯ. ಅವರು ಖಂಡಿತವಾಗ್ಲೂ ನಿನ್ನನ್ನ ತಡೀತಾರೆ. ಆಗ ನೀನ್ ಹೋಗ್ದೆ ಇದೇ ಮನೇಲೆ ಉಳಿತೀಯ. ನಿಜ ಅಲ್ವಾ? ಇಲ್ಲ ಅಕ್ಕ, ನಾನು ನಿಜವಾಗ್ಲೂ ಹೊರಟು ಹೋಗ್ತೀನಿ. ನಿಜವಾಗ್ಲೂ ನೀನು ಹೊರಗೆ ಹೋಗೋಳೆ ಆಗಿದ್ರೆ ಮನಸ್ಸ ವಾಚ ಕರ್ಮಣ ಇಲ್ಲಿಂದ ಹೋಗ್ತೀನಿ ಅನ್ನೋ ನಿರ್ಧಾರ ಮಾಡಿರೋಳೆ ಆಗಿದ್ರೆ ಯಾರಿಗೂ ಹೇಳ್ದೆ, ಯಾರಿಗೂ ಗೊತ್ತೂ ಮಾಡ್ದೆ ಕತ್ತಲಾದ್ಮೇಲೆ ಈ ಮನೆ ಬಿಟ್ಟು ಹೊರಟು ಹೋಗೋ. ಸರಿ ಅಕ್ಕ, ಯಾರಿಗೂ ಹೇಳ್ದೆ ಇಲ್ಲಿಂದ ಹೋಗ್ತೀನಿ. ಬರ್ತೀನಕ್ಕ. ಬರ್ಬಾರ್ದು. ಮತ್ತೆ ನೀನು ಈ ಮನೆ ಕಡೆಗೆ ಬರ್ಬಾರ್ದು. ಛೀ! ಈ ಮನೇಲಿ ಇಷ್ಟೆಲ್ಲ ಗಲಾಟೆ ನಡೆಯೋದಕ್ಕೆ ಕಾರಣ ನೀನು. ಈ ಮನೇಲಿ ಯಾರ ಮುಖದಲ್ಲೂ ಸಂತೋಷ ಇಲ್ಲದೆ ಇರೋದಕ್ಕೆ ಕಾರಣ ನೀನೇ. ಶ್ಯಾಮ, 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 ಏನಕ್ಕ? ಊಟ ಮಾಡೋಣ ಬಾ. ನಂಗೆ ಹಸಿವಿಲ್ಲ ಅಕ್ಕ. ನಾನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ, ನೀವು ಊಟ ಮಾಡಿ. ಯಾಕಮ್ಮ ಅಲ್ಲೇ ನಿಂತುಬಿಟ್ಟೆ? ಬಾ. ತಪ್ಪು ಮಾಡಿದಾಗ ತಲೆ ತಗ್ಸ್ ನಿಂತೆ. ಆ ತಪ್ಪನ್ನ ಸರಿ ಮಾಡ್ಕೊಂಡ್ಮೇಲೆ ಈಗ ತಲೆ ಎತ್ತು ನಿಂತ್ಕೋಬೇಕು. ನಡೆದಿದ್ದನ್ನ ನಾವು ಯಾವಾಗಲೂ ಮರ್ತೋದ್ವಿ. ನೀನು ಮರ್ತೋಗು. ಕೂತ್ಕೊಮ್ಮ. ಥ್ಯಾಂಕ್ಸ್ ಮಾವ. ಡಿನ್ನರ್ಗೆ ಅಖಿಲ್ ಮತ್ತೆ ಶ್ಯಾಮ ಬರ್ಲಿಲ್ವಾ ಅಕ್ಕ? ಶ್ಯಾಮಂಗೆ ಹಸ್ವಾಗ್ತಾ ಇಲ್ವಂತೆ, ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾಳಂತೆ. ಮತ್ತೆ ಅಖಿಲ್? ನನಗೂ ಹಸುವಾಗ್ತಿಲ್ಲ ಅದಕ್ಕೆ. ಅದೇನೋ, ಯಾಕೆ ಹಸುವಾಗ್ತಿಲ್ಲ? ನಿನ್ ಹೆಂಡತಿ ಹಸುವಿಲ್ಲ ಅಂತ ಹೇಳಿದ್ಕೆ ನೀನು ಹಾಗೆ ಅಂತಿದೀಯಾ? ಆಮೇಲೆ ಗಂಡ ಹೆಂಡತಿ ಇಬ್ರು ಸೇರಿ ಸ್ಪೆಷಲ್ ಆಗಿ ಊಟ ಮಾಡಬೇಕು ಅನ್ಕೊಂಡಿದಾರೇನೋ. ಹಾಗೆ ಆಗಿರ್ಬೇಕು ಅಕ್ಕ, ಖಂಡಿತವಾಗ್ಲೂ ಹಾಗೆ ಆಗಿರ್ಬೇಕು. ಹಾಗೇನಿಲ್ಲ ಅದಕ್ಕೆ. ನಿಜವಾಗ್ಲೂ ನನಗೆ ಹಸುವಾಗ್ತಿಲ್ಲ. ಜಸ್ಟ್ ಹಾಲು ಕುಡಿತೀನಿ ಅಷ್ಟೆ. ಹಾಗಾದ್ರೆ ನಿಂಗೆ ಹಾಲು ತಂದು ಕೊಡ್ತೀನಿರು. ಅರ್ಜೆಂಟ್ ಏನಿಲ್ಲ ಅದಕ್ಕೆ, ನೀವು ಊಟ ಮುಗಿಸಿ ಕೊಡಿ. ಪರವಾಗಿಲ್ಲ ಅಖಿಲ್, ತಂದು ಕೊಡ್ತೀನಿ. ನೀನು ಕುತ್ಕೊಂಡು ಹಾಲು ಕುಡಿತಾ ನಮ್ಮ ಕಂಪ್ನಿ ಕೊಡ್ಬೋದು.
ಸರಿ. ಸಂತೋಷವಾಗಿದ್ದವ್ರು ನಾವು. ಆ ಶ್ಯಾಮ ಬಂದ್ಮೇಲೆ ಈ ಮನೇಲಿ ಗಲಾಟೆ ಶುರುವಾಯ್ತು. ಛೇ, ಆತುರದಲ್ಲಿ ಥ್ಯಾಂಕ್ಸ್ ಹೇಳ್ಬೇಡ ಅಖಿಲ್. ಹೀಗೆ ನಿನ್ ಜೊತೆ ಒಳ್ಳೆಯವಳಾಗಿದ್ಕೊಂಡೆ ನಿನಗೆ ಸರಿಯಾದ ಪಾಠ ಕಲಿಸ್ತೀನಿ. ಬೆಳಗಾಗೋದ್ರಲ್ಲಿ ಶ್ಯಾಮ ಈ ಮನೇಲಿ ಇರಲ್ಲ. ನಾಳೆಯಿಂದ ಈ ಮನೆ ಜೊತೆ ನನ್ನ ಋಣ ಮುಗಿಯತ್ತೆ. ಅತಿಥಿ ಹಾಗೆ ಈ ಮನೆಗೆ ಬಂದೆ. ಅತಿಥಿಗಳಿರೋ ರೂಮಲ್ಲೇ ಇದ್ದೆ. ಅತಿಥಿ ಹಾಗೆ ತಿರುಗಿ ಹೋಗ್ತಾ ಇದ್ದೀನಿ. ಇಷ್ಟು ದಿನ ಈ ಮನೇಲಿರೋ ಅದೃಷ್ಟ ಸಿಕ್ಕಿದ್ದಕ್ಕೆ, ಆ ಅದೃಷ್ಟ ನನಗೆ ಕೊಟ್ಟಿರೋ ಅಖಿಲ್ ಅವ್ರ ನೆನಪಿಗೆ ಏನಾದ್ರೂ ತಗೋ. ಏನು ಅಖಿಲ್ ಅವ್ರ ನೆನಪಿಗೆ ಏನಾದ್ರೂ ತಗೊಂಡು ಹೋಗ್ಬೇಕು ಅನ್ಕೊಂಡಿದ್ಯಾ? ಅಖಿಲ್ ಅವ್ರು ಕಟ್ಟಿರೋ ತಾಳಿ ಸರ ನಿನ್ ಕುತ್ಕೆಲೆ ಇದೆಯಲ್ಲ, ಅದಕ್ಕೂ ದೊಡ್ಡ ನೆನ್ಪಿನ ಗುರ್ತು. ಏನ್ ಬೇಕು ನಿನ್ಗೆ? ಹೌದು, ಹೌದು. ಬಟ್ಟೆ ಜೋಡಿಸ್ತಾ ಇದ್ಯಾ? ಯಾವಾಗ ಹೊರಡೋದು? ಎಲ್ರೂ ನಿದ್ರೆ ಮಾಡಿದ್ಮೇಲೆ ಯಾರು ಕಾಣ್ತಿದ್ದ ಹಾಗೆ ಹೊರಟೋಗ್ತೀನಿ. ಅಂದ್ರೆ ಯಾರಿಗೂ ಕಾಣ್ದಿರೋ ಹಾಗೆ ಕಳ್ಳಿ ಹಾಗೆ ಹೊರಟೋಗ್ತೀಯ ಅಂತಾಯ್ತು. ತಪ್ಪು. ಈ ಮನೆ ಸೊಸೆಯಾಗಿ ಈ ಮನೆ ಕಾಲಿಟ್ಟಿರೋ ನೀನು ಈ ಮನೆಯಿಂದ ಕಳ್ಳಿ ಹಾಗೆ ಈ ಮನೆಯಿಂದ ಹೋಗ್ಬಾರ್ದು. ತನ್ನ ಜೊತೆಗೆ ನೀನು ಮೋಸ ಹೋದೆ ಅಂತ ಗೊತ್ತಾಗಿ ನಿನ್ ಜೀವನ ಅನ್ಯಾಯ ಆಗ್ಬಾರ್ದು ಅಂತ ಅನ್ಕೊಂಡು ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿ ನಿನ್ನ ಈ ಮನೆ ಸೊಸೆಯಾಗಿ ಕರ್ಕೊಂಡು ಬಂದ್ರು ಅಖಿಲ್ ಅವರು. ನಿನ್ಗೋಸ್ಕರ ಅಖಿಲ್ ಅವರು ಅವ್ರ ಅಮ್ಮಂಗೆ ತುಂಬಾ ನೋವು ಕೊಟ್ಟಿದ್ದಾರೆ. ನಿನ್ ಮೇಲೆ ಆರೋಪ ಮಾಡಿದ್ದಕ್ಕೆ ಅವ್ರ ಅತ್ಗೆನೇ ಎದುರಿಸಿ ನಿನ್ಗೆ ಕ್ಷಮೆನೂ ಕೇಳಿಸಿದ್ದಾರೆ. ಸಾರಿ ಶ್ಯಾಮ. ಅಂತ ಮನುಷ್ಯಂಗೆ ಒಂದು ಮಾತು ಕೂಡ ಹೇಳ್ದೆ ಹೊರಟೋಗ್ತೀಯಾ? ಹೇಳು.